It is becoming one man's program. It's not government program. ಒಬ್ಬ ವ್ಯಕ್ತಿಯ ಪ್ರೋಗ್ರಾಮ್ ಆಗಿದೆ, ಅದು ಆ ವ್ಯಕ್ತಿ ರಾಮ ಅಲ್ಲ. ಪ್ರೋಟೋಕಾಲ್ ನೋಡಿ ಇವರೇ, ಪ್ರೋಟೋಕಾಲ್ ಪ್ರಕಾರ ಆಗ್ಬೇಕಾದ್ರೆ ಪ್ರೋಟೋಕಾಲ್ ಪ್ರಕಾರ ಆಗುತ್ತೆ. ಇವರು ಏನು ನಿಮ್ಮ ಸೆಲೆಬ್ರಿಟಿಗೆ ಕರ್ಸೋದು, ಕ್ರಿಕೆಟರ್ಸಿಗೆ ಕರ್ಸೋದು ಮಾಡ್ಲಿ, ಅವ್ರು ಏನ್ ಮಾಡ್ತಾರೆ ಮಾಡ್ಲಿ. ಆದರೆ ಯಾವುದೇ ದೇವಸ್ಥಾನಕ್ಕೆ ಖಾಸಗಿ ಇದ್ರೆ ಇನ್ವಿಟೇಷನ್ ಬೇಕಾಗ್ತದೆ. ಸಾರ್ವಜನಿಕರ ದೇವಸ್ಥಾನ ಇರ್ಬೋದು, ಯಾವ್ದಾದ್ರು ಭಕ್ತಿ ಇದ್ರೆ ಹೋಗ್ತೀವಿ, ಇದ್ರೆ ಬಿಡ್ತೀವಿ. ಈಗ ಯಾವ ಬಿಜೆಪಿಯವರು ಇನ್ವಿಟೇಷನ್ ಕೊಟ್ಟಾಗ ಮಾತ್ರ ನಾನು ಯಾಕೆ ಹೋಗ್ಬೇಕು? ನನಗೇನಾದ್ರೂ ಇತಿಹಾಸ ಕಲಿಯಕ್ಕೆ ಇಷ್ಟ ಇದ್ರೆ, ಸಾಂಸ್ಕೃತಿಕವಾಗಿ ಏನಿದೆ ನೋಡಕ್ಕಿದ್ರೆ ಆಸಕ್ತಿ ಇದ್ರೆ ಹೋಗ್ತೀನಿ. ಅವ್ರ ಇನ್ವಿಟೇಷನ್ ಕೊಡೋಕೆ ಯಾರು ನನಗೆ? ಬಿಜೆಪಿ ಇನ್ವಿಟೇಷನ್ ಅಲ್ಲ, ರಾಮ ಮಂದಿರ ಟ್ರಸ್ಟ್ ಅವರೇ ಆಹ್ವಾನ ಮಾಡ್ತಾ ಇದ್ದಾರೆ ಎಲ್ಲರಿಗೆ. ಇದು ಬಿಜೆಪಿ ಇನ್ವೈಟ್ ಮಾಡ್ತಾ ಇಲ್ಲ. ನೋಡಿ, ಅದು ಯಾರಿಗೆ ಇನ್ವೈಟ್ ಮಾಡ್ಬೇಕಂತ ಯಾರು ಹೇಳ್ತಾ ಇದ್ದಾರೆ? How is that different? It is becoming one man's program. It's not government program. ಒಬ್ಬ ವ್ಯಕ್ತಿಯ ಪ್ರೋಗ್ರಾಮ್ ಆಗಿದೆ, ಅದು ಆ ವ್ಯಕ್ತಿ ರಾಮ ಅಲ್ಲ. ಪ್ರೋಟೋಕಾಲ್ ನೋಡಿ ಇವರೇ, ಪ್ರೋಟೋಕಾಲ್ ಪ್ರಕಾರ ಆಗ್ಬೇಕಾದ್ರೆ ಪ್ರೋಟೋಕಾಲ್ ಪ್ರಕಾರ ಆಗುತ್ತೆ. ಇವರು ಏನು ನಿಮ್ಮ ಸೆಲೆಬ್ರಿಟಿಗೆ ಕರ್ಸೋದು, ಕ್ರಿಕೆಟರ್ಸಿಗೆ ಕರ್ಸೋದು ಮಾಡ್ಲಿ, ಅವ್ರು ಏನ್ ಮಾಡ್ತಾರೆ ಮಾಡ್ಲಿ. ಆದರೆ ಯಾವುದೇ ದೇವಸ್ಥಾನಕ್ಕೆ ಖಾಸಗಿ ಇದ್ರೆ ಇನ್ವಿಟೇಷನ್ ಬೇಕಾಗ್ತದೆ. ಸಾರ್ವಜನಿಕರ ದೇವಸ್ಥಾನ ಇರ್ಬೋದು, ಯಾವ್ದಾದ್ರು ಭಕ್ತಿ ಇದ್ರೆ ಹೋಗ್ತೀವಿ, ಇದ್ರೆ ಬಿಡ್ತೀವಿ. ಈಗ ಯಾವ ಬಿಜೆಪಿಯವರು ಇನ್ವಿಟೇಷನ್ ಕೊಟ್ಟಾಗ ಮಾತ್ರ ನಾನು ಯಾಕೆ ಹೋಗ್ಬೇಕು? ನನಗೇನಾದ್ರೂ ಇತಿಹಾಸ ಕಲಿಯಕ್ಕೆ ಇಷ್ಟ ಇದ್ರೆ, ಸಾಂಸ್ಕೃತಿಕವಾಗಿ ಏನಿದೆ ನೋಡಕ್ಕಿದ್ರೆ ಆಸಕ್ತಿ ಇದ್ರೆ ಹೋಗ್ತೀನಿ. ಅವ್ರ ಇನ್ವಿಟೇಷನ್ ಕೊಡೋಕೆ ಯಾರು ನನಗೆ? ಬಿಜೆಪಿ ಇನ್ವಿಟೇಷನ್ ಅಲ್ಲ, ರಾಮ ಮಂದಿರ ಟ್ರಸ್ಟ್ ಅವರೇ ಆಹ್ವಾನ ಮಾಡ್ತಾ ಇದ್ದಾರೆ ಎಲ್ಲರಿಗೆ. ಇದು ಬಿಜೆಪಿ ಇನ್ವೈಟ್ ಮಾಡ್ತಾ ಇಲ್ಲ. ನೋಡಿ, ಅದು ಯಾರಿಗೆ ಇನ್ವೈಟ್ ಮಾಡ್ಬೇಕಂತ ಯಾರು ಹೇಳ್ತಾ ಇದ್ದಾರೆ? That is different. How is that different?